ಸೂಕ್ಷ್ಮ ಸಹಿಷ್ಣುತೆಗಳಿಗೆ ಇಂಥ ಅನ್ಯಾಯ ಮಾಡಿದ್ರೆ ನಾವು ಬಿಡ್ಲಿಕ್ಕಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನೀಡ್ತಾ ನಮಸ್ಕಾರ. ನಮ್ಮ ಈಗಾಗಲೇ ಅಣ್ಣಂದರು ಹೇಳ್ತಾ ಇರುವಂತಹ ಒಂದು ಘೋಷಣೆ ನಾನು ಕೇಳಿದೆ. ಹುಬ್ಬಳ್ಳಿ ಎನ್ನುವಂಥದ್ದು ಒಂದು ದೊಡ್ಡ ಮಹಾನಗರ, ವಾಣಿಜ್ಯ ನಗರ. ಇಲ್ಲಿ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಸುಮಾರು 30 ವರ್ಷ ಹತ್ರ ಆಗ್ತಾ ಇದೆ. ಆದ್ರೆ ಇದು ಸ್ಮಾರ್ಟ್ ಸಿಟಿ ಅಲ್ಲ, ಇದು ಗಟಾರ್ ಸಿಟಿ ಅನ್ನುವಂತ ಆಕ್ರೋಶ ಅವರು ವ್ಯಕ್ತಪಡಿಸ್ತಾ ಇರುವುದು ನೋಡಿದಾಗ ನೋವಾಯ್ತು. ಯಾಕಂದ್ರೆ ಹುಬ್ಬಳ್ಳಿಯ ಹೃದಯ ಭಾಗ ಛತ್ರಪತಿ ಶಿವಾಜಿ ಮಹಾರಾಜರು ಬಂದು ಆ ತಾಯಿ ಜಗನ್ಮಾತೆ ತುಳಜಾ ಭವಾನಿಯನ್ನ ಸ್ಥಾಪಿಸಿ ಇಲ್ಲಿ ಆ ಒಂದು ತಾಯಿಯ ಮಹಿಮೆಯನ್ನ ಎಲ್ಲರಲ್ಲಿ ಅಂತ ಒಂದು ಸ್ಥಾನ ದಾಜಿಬಾನ್ಪೇಟ್ ತುಳಜಾ ಭವಾನಿ ದೇವಸ್ಥಾನ ಅಷ್ಟೇ ಸಂಬಂಧ ಆಗೋದಿಲ್ಲ. ಆದ್ರೂ ಮುಖ್ಯವಾದದ್ದು ಅದೇ. ನಾವು ತಳಮಸ್ಗಿ ಇಲ್ಲಿ ಭಕ್ತಾದಿಗಳು, ಯುವಕರು, ಎಲ್ಲ ವಾಣಿಜ್ಯ ವ್ಯಾಪಾರಸ್ಥರು ಆಗಮಿಸಿದ್ದು ಕಾರಣ ಏನಂದ್ರೆ ಅದು ಒಂದು ಪುರಾತನ ತಾಯಿ ಜಗನ್ಮಾತೆಯ ದೇವಸ್ಥಾನಕ್ಕೆ ಇವತ್ತು ಹುಬ್ಬಳ್ಳಿಯ ಕೊಳಚೆ ನೀರು ಬಂದು ತಟ್ಟುತ್ತಾ ಇದೆ, ಬಾಗಿಲಿಗೆ ತಡ್ತಾ ಇತ್ತು. ನಮ್ಮ ಅಲ್ಲಿ ಕಾರ್ಮಿಕರು ಸ್ವಚ್ಛಗೊಳಿಸ್ತಾ ಇದ್ರು. ಬಾಗಿಲು ಬಿಟ್ಟು ದೇವಸ್ಥಾನದ ಹತ್ರ ಬಂತು, ಮುಂದೆ ಬಂತು, ಒಳಗಡೆ ಬಂತು. ಈ ತಾಯಿ ಜಗನ್ಮಾತೆಯ ಒಂದು ಗರ್ಭಗುಡಿ ಸೇರುವುದನ್ನು ನಾವು ಮಾಡ್ಲಿಕ್ಕೆ ಕೊಡಲ್ಲ. ಅದಕ್ಕೆ ನಾವು ಆಕ್ರೋಶ ವ್ಯಕ್ತಪಡಿಸಿ ಈ ಕಾಮಗಾರಿಯನ್ನು ತಕ್ಷಣದಲ್ಲಿ ಆರಂಭಿಸಬೇಕು. ಇಲ್ಲಿ ಜನಪ್ರತಿನಿಧಿಗಳಾದಂತ ಹಿರಿಯರಿಂದ ಕಿರಿಯರವರೆಗೂ ಇದಕ್ಕೆ ಸ್ಪಂದಿಸಬೇಕು. ಸರ್ಕಾರಕ್ಕೆ ಒತ್ತಡ ತಂದು ಈ ನಾಲಾ ಕಾಮಗಾರಿ ಇದನ್ನ ಕಾರ್ಯಗತ ಆರಂಭಿಸಬೇಕು ಅನ್ನುವಂತ ಮನವಿ ಈ ಒಂದು ದಿವಸ ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರ್ ಮುಖೇನ ಮುಖ್ಯಮಂತ್ರಿವರೆಗೂ ನಾವು ತಲುಪಿಸುವಂತ ಕಾರ್ಯ ಮಾಡ್ಲಿಕ್ಕೆ ಆಗಮಿಸಿದ್ದೇವೆ. ಇವತ್ತು ಬಹಳ ಶಾಂತಿಯುತವಾಗಿ ಎಲ್ಲರೂ ತಮ್ಮ ಆಕ್ರೋಶ ಘೋಷಣೆ ಮಾತ್ರ ಮಾಡ್ತಾ ಇದ್ದಾರೆ. ಇದನ್ನು ಆಕ್ರೋಶಕ್ಕೆ ಒಳಗಪಡಿಸಿದೆ. ಇದಕ್ಕೆ ಇನ್ನೊಂದು ಉಗ್ರ ಒಂದು ಕಾರ್ಯಕ್ಕೆ ಆಸ್ಪದ ನೀಡದೆ ಈ ಒಂದು ಕಾರ್ಯ ಆರಂಭಿಸ್ತೀವಿ ಅನ್ನುವಂತ ಒಂದು ಲಿಖಿತವಾದ ಒಂದು ಟಿಪ್ಪಣಿಯನ್ನ ಕೊಟ್ರೆ ಸಾಕು, ನಾವು ಸಮಾಧಾನ ಆಗ್ತೀವಿ. ಯಾಕಂದ್ರೆ ಇದು ನಾಲಾ ತುಳಜಾ ಭವಾನಿಗಂತೂ ಮುಖ್ಯವಾದ ವಿಷಯ. ದಾಜಿಬಾನ್ಪೇಟದ ವಾಣಿಜ್ಯ ನಗರಿಯಾದ ಲಕ್ಷಗಟ್ಟಲೆ ಟ್ಯಾಕ್ಸ್ ತುಂಬುತ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ಎಷ್ಟೋ ನುಕ್ಸಾನ್ ಆಗ್ತಾ ಇದೆ. ಆ ನೀರು ಕಂಬ್ರಿಪೇಟೆ ಕೊಳಚೆಗೆ ಹೋಗುತ್ತಾ, ಕಂಬ್ರಿಪೇಟದಿಂದ ತುಮಕೂರು ದಿವಟೆವಾಣಿ ಮನೆಗಳಿಗೆ ನುಗ್ತಾ ಇದೆ. ಅಲ್ಲಿ ಬಾಂಡೆ ಬರ್ತನ ಮಕ್ಕಳ ಅಭ್ಯಾಸ ಮಾಡುವಂತ ಪುಸ್ತಕಗಳು ಕೊಳಚೆ ನೀರನ್ನ ಕುಡಿದು ಹೋಗಿದಾವ. ಇಂಥದನ್ನು ವರ್ಷದಲ್ಲಿ 2 ಸರಿ ಅನುಭವಿಸ್ತಾ ಇರುವಂತ ನಾವುಗಳು ಅದೇ ಬೇರೆ ಕಡೆ ಇದು ಒಂದೇನಾರ ಆಗಿದ್ರೆ ಓಡಿ ಹೋಗ್ತಿದ್ರೋ ಏನೋ ಬೇರೆ ಮತಿಯರ ಸಲುವಾಗಿ. ಆದ್ರೆ ನಮ್ಮಂತ ಸೂಕ್ಷ್ಮ ಸಹಿಷ್ಣುತೆಗಳಿಗೆ ಇಂಥ ಅನ್ಯಾಯ ಮಾಡಿದ್ರೆ ನಾವು ಬಿಡ್ಲಿಕ್ಕಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ನೀಡ್ತಾ ಇವತ್ತು ನಾಲಾ ಸಂಸ್ಥೆ ಮಾತ್ರ ಬರಬೇಕು, ಸ್ಪಂದಿಸಬೇಕು, ಕಾರ್ಯ ಆರಂಭಿಸ್ತೇವೆ ಅನ್ನುವಂತ ಒಂದು ಲಿಖಿತ ಉತ್ತರವನ್ನು ನಮಗೆ ಕಮಿಷನರ್ ಮುಖೇನ ಮತ್ತು ನಮ್ಮ MLA ಇದ್ದಾರೆ. ಯಾಕಂದ್ರೆ ಅವ್ರು ಬಹಳ ಜನಪ್ರಿಯ ಇದ್ದಾರೆ, ಅವರು ಬಹಳ ಸ್ಪಂದಿಸ್ತಾರೆ. ನಾವು ಒಂದು ಮಾತು ಹೇಳಿದ್ವಿ, ನಿಜವಾಗಿ ಮುಂದೆ ವರ್ಣಿಸ್ಬೇಕಂತಿಲ್ಲ. ಯಾಕಂದ್ರೆ ಅವ್ರು ಅಷ್ಟು 3ನೇ ಬಾರಿ ಬಂದಂತವ್ರು, ಹೀಗೆ ಪರಿಚಯ ಮಿಡತನ್ನ ಗೊತ್ತಿರುವಂತವ್ರು. ಯಾಕೆ ಈ ಸಲ ಅವ್ರ ಕಡೆಯಿಂದ ಅಲಕ್ಷ್ಯ ಆಗ್ಯದ. ಅವರು ಬಜೆಟ್ ಅದ, ಅವರು ಒಂದು ಕಣ್ಣು ತೆರೆದು 1 ನಿಮಿಷಕ್ಕೆ ಓಕೆ ಕೊಡಬಹುದು. ಯಾಕಂದ್ರ ಮೊನ್ನೆ ಒಂದು ತೆಗ್ಗ ಮುಚ್ಚಸ್ರಿ ಅಂತ ಮಾತು ಕೊಟ್ಟಾಗ 2ನೇ ದಿನಗೂ ಹುಬ್ಬಳ್ಳಿಯ ಕೆಲವೊಂದು ತೆಗ್ಗಗಳು ಇಂಥ ಒಬ್ಬ ನಮ್ಮ ಶಾಸಕರು ಇದಾರ. ಹೀಗಾಗಿ ಇಲ್ಲಿ ಇರುವಂತ ಎಲ್ಲಾ ಜನಪ್ರತಿನಿಧಿಗಳು ಮಾತ್ರ ಒಂದು ಮಾತಿಗೆ ಒಗ್ಗಟ್ಟು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯದ. ಜಗನ್ಮಾತೆ ಮಾಡಿಸ್ತಾಳ, ಮಾಡಿದವರು ಉದ್ಧಾರ ಆಗ್ತಾರ, ಅಧಿಕಾರಿದವರು ಉದ್ಧಾರ ಆಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.